ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ವ್ಲಾಗ್ ತುಂಬ ಒಂಥರ 2 ಡೇಸ್ ಬ್ಯಾಕಿಂದ ತುಂಬ ಲೇಸಿ ಆಗಿದೆ. ಸೊ ಕೆಲವೊಂದು ದಿವಸ ನಾವು ಎಷ್ಟೇ ಪ್ಲ್ಯಾನ್ ಮಾಡಿದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಏನು ಮಾಡೋದಕ್ಕಾಗಲ್ಲ ಅನ್ನೋ ಅಂಥ ಒಂದು ಮನಸ್ಥಿತಿ ಬಂದುಬಿಡುತ್ತೆ. ನಮ್ಮ ಎನರ್ಜಿ ಯಾಕೋ ಡ್ರೈನ್ ಆಗೋಗ್ಬಿಟ್ಟಿದೆ, ಡ್ರೈನ್ ಔಟ್ ಆಗಿದೆ, ನಮ್ಮ ಮೋಟಿವೇಶನ್ ಎಲ್ಲ ಡಿಸಪಿಯರ್ ಆಗಿಬಿಟ್ಟಿದೆ ಅಂತ ಅನಿಸೋದು ಕಾಮನ್ನು. ಆ ಟೈಮಲ್ಲಿ ನಾವು ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡೋದೇನು ತಪ್ಪಲ್ಲ. ಬಟ್ ಆ್ಯಸ್ ಅ ಹೋಮ್ ಮೇಕರ್ ನಾವು ಆ ಥರ ಕೂತ್ಕೊಳ್ಳೋಕ್ಕಾಗತ್ತಾ? ಆಗೋದಿಲ್ಲ. ಸೊ ಅದನ್ನು ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಲೇಸಿ ಡೇಸಲ್ಲಿ ನಾವು ಕುತ್ಕೊಳ್ಳೋದು ಅದೇನು ಫೇಲ್ಯೂರು ತಪ್ಪು ಅಂತ ಅಲ್ಲ, ಬಟ್ ನಮ್ಮನ್ನು ನಾವು ಅದನ್ನು ರೀಸೆಟ್ ಮಾಡ್ಕೊಳ್ಳೋ ಥರ ಅಷ್ಟೇ. ಸೊ ನಮ್ಗೆ ಆ ಥರ ಬಂದಾಗ ನಾವು ಆ ಟೈಮನ್ನು ಯುಟಿಲೈಸ್ ಮಾಡ್ಕೋಬೇಕು. ಸೊ ಇಂಥ ಒಂದು ಲೇಸಿ ಡೇಸಲ್ಲಿ ನಾನು ಮನೆಯನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀನಿ, ಹಾಗೆ ನಾನು ಯಾವ ಥರ ಕ್ವಿಕ್ ಮೀಲ್ನ ಐಡಿಯಾ ಮಾಡ್ಕೊಳ್ತೀನಿ, ನನ್ನ ಒಂದು ಸಿಂಪಲ್ ಪ್ರೊಡಕ್ಟಿವಿಟಿ ಟ್ರಿಕ್ಸನ್ನು ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ನಮ್ಮನೆ ತುಂಬ ಸ್ಮೂದಾಗಿ ರನ್ ಆಗುತ್ತೆ ಲೇಸಿ ಡೇಸಲ್ಲಿ ಕೂಡ. ಸೊ ಇಂಥ ಟೈಮಲ್ಲಿ ನಾನು ಬೆಳಗ್ಗೆ ಇವತ್ತು ತುಂಬಾ ಸಿಂಪಲ್ ಕ್ವಿಕ್ ನ್ಯೂಟ್ರಿಷನ್ ಬ್ರೇಕ್ಫಾಸ್ಟನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಾನು ನೈಟ್ ಅಂದ್ಕೊಂಡೆ ಈಸಿಯಾಗಿ ಕ್ವಿಕ್ಕಾಗಿ ಆಗುವಂಥ ಯಾವುದಾದ್ರೂ ಒಂದು ಬ್ರೇಕ್ಫಾಸ್ಟನ್ನು ಮಾಡ್ಕೋಬೇಕಂತ. ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ರಶ್ ಮಾಡಿಕೊಂಡು ರನ್ ಮಾಡೋ ಥರ ಕೆಲಸನ ಪ್ಲ್ಯಾನ್ ಮಾಡ್ದಲೆ ಆರಾಮಾಗಿ ಹೆಂಗೆ ಮಾಡೋಕ್ಕೆ ಸಾಧ್ಯನೋ ಸ್ಲೋ ಆಗಿ ಆ ಥರ ಪ್ಲ್ಯಾನ್ ಮಾಡಿಕೊಂಡ್ರೆ ಲೇಸಿ ಡೇಸಲ್ಲೂ ಕೂಡ ಪ್ರೊಡಕ್ಟಿವ್ ಆಗಿ ಇರಬಹುದು. ಲೇಸಿ ಡೇಸ್ ಅನ್ನೋದೇನು ತಪ್ಪಲ್ಲ, ಅಥವಾ ಹೆಣ್ಮಕ್ಳಿಗೆ ಖಂಡಿತ ಒಂದು ದಿನಗಳು ಬೇಕಾಗತ್ತೆ. 1-2 ದಿನ ಏನೋ ಬೇಡಪ್ಪ ಸುಮ್ಮನೆ ಕೂತ್ಬಿಡೋಣ ಅಂತ ಅನಿಸುತ್ತೆ. ಆ ಟೈಮಲ್ಲಿ ನಿಮ್ಮನ್ನು ನೀವು ರೀಸೆಟ್ ಮಾಡ್ಕೊಳ್ಳಿ, ನಿಮ್ಮ ಎನರ್ಜಿಯನ್ನು ಸ್ಟೋರ್ ಮಾಡಿ ಮತ್ತೆ ಅದನ್ನು ಉಪಯೋಗಕ್ಕೆ ತಗೊಳ್ಳೋ ಥರ ಮಾಡ್ಕೊಳ್ಳೋದು. ಇಲ್ಲಿ ನಾನು ಸೋಯಾ ಬುರ್ಜಿ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಸಿಂಪಲಾಗಿ ಸೋಯಾ ಬುರ್ಜಿ ಮಾಡ್ಕೊಳ್ತೀನಿ. ಎಣ್ಣೆಗೆ ಸ್ವಲ್ಪ ಜೀರಿಗೆ, ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಉಪ್ಪನ್ನು ನಾನು ಈರುಳ್ಳಿ ಹಾಕಿದಾಗಲೇ ಹಾಕ್ಬಿಡ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ರೆಡಿ ಮಾಡಿ ಇಡೋಕ್ಕಾಗಿರಲಿಲ್ಲ, ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕ್ಲೀನ್ ಮಾಡಿ ಇಟ್ಕೊಂಡೆ. ಅದು ಬೇಯೋಷ್ಟರಲ್ಲಿ ಟೊಮೊಟೊ ಕೂಡ ಕಟ್ ಮಾಡಿಕೊಂಡೆ. ಅಂದರೆ ಹಂಗಂಗೆ ಇನ್ಸ್ಟಂಟಾಗಿ ಕೆಲಸನ ಮಾಡ್ಕೊಂಡ್ಬಿಡ್ತೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಸೋಯಾನ ಬಿಸಿನೀರಲ್ಲಿ ನೆನೆಹಾಕಿಟ್ಟಿದೆ, ಅದನ್ನು ಸ್ವಲ್ಪ ನೆನೆಯಾಗಿ ಬಿಟ್ಬಿಟ್ಟು ಇನ್ನು ಚಪಾತಿಗೆ ಸ್ವಲ್ಪ ಹಿಟ್ಟನ್ನು ನಾದಿಟ್ಕೊಂಡ್ಬಿಡ್ತೀನಿ. ಅಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಇಲ್ಲಿ ಚಪಾತಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇನ್ನು ಸೋಯಾ ಕೂಡ ಬಿಸಿನೀರಲ್ಲಿ ಚೆನ್ನಾಗಿ ನೆಂದಿದೆ. ಇನ್ನು ಬೇಸಿಕ್ ಮಸಾಲ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, ಯಾವುದು ರುಬ್ಬೋದು ಆ ಥರ ಏನೂ ಇಲ್ಲ. ಇನ್ನೂ ಸಿಂಪಲ್ಲಾಗಿ ಮಾಡ್ಕೋಬೋದು, ಬಟ್ ನನಗಿದು ಓಕೆ ಅಂತ ಅನ್ನಿಸ್ತು. ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ಅರಿಶಿನ, ಉಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೋಯಾನ ನೀರಿಂದ ಚೆನ್ನಾಗಿ ಹಿಂಡಿ ತೆಗೆದುಬಿಟ್ಟು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೊಳ್ತೀನಿ. ಇದು ಬುರ್ಜಿ ಮಾಡೋದ್ರಿಂದ ಈ ಥರ ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ. ಅಷ್ಟರೊಳಗೆ ಇದು ಕೂಡ ನೆಂದಿತ್ತು. ಇನ್ನು ಈ ಕಡೆ ಚಪಾತಿ ಮಾಡಿಕೊಂಡೆ, ಅಲ್ಲಿ ಸೋಯಾ ಬುರ್ಜಿ ರೆಡಿ ಆಯಿತು. ತುಂಬಾ ನ್ಯೂಟ್ರಿಷನ್ ಆಗೂ ಇರುತ್ತೆ, ನಮ್ಮ ಎನರ್ಜಿಯನ್ನು ಇನ್ನೂ ಜಾಸ್ತಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಬೇಗ ಅಡುಗೆ ಆಗುತ್ತೆ, ಪಾತ್ರೆ ಜಾಸ್ತಿ ಬೀಳೋದಿಲ್ಲ. ಬೆಳಗಿನ ಬ್ರೇಕ್ಫಾಸ್ಟ್ ಸಿಂಪಲ್ ಈಸಿಯಾಗಿ ರೆಡಿ ಆಗಿಬಿಡ್ತು. ಅದ್ರ ಮೇಲೆ ಸ್ವಲ್ಪ ಲೆಮನ್ನು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಪಲ್ಯ ರೆಡಿ ಆಯಿತು. ಇನ್ನು ಜಾಸ್ತಿ ಏನೂ ಟೆನ್ಷನ್ ತೊಗೊಂಡಿಲ್ಲ. ಅದನ್ನೇ ನಾನು ಪ್ರಗತಿ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಒಂದು ಆರೆಂಜನ್ನು ಕೊಟ್ಟೆ. ಇಲ್ಲಿಗೆ ಮಾರ್ನಿಂಗ್ ಲಂಚ್ ಬ್ಯಾಗ್ ಪ್ಯಾಕ್ ಆಯಿತು ಕ್ವಿಕ್ಕಾಗಿ. ನಾವು ಎಷ್ಟೇ ಹುಷಾರಿಲ್ಲ ಅಂತ ಇರ್ಬೋದು, ಅಥವಾ ನಮಗೇನೋ ಫೀಲ್ ಆಗ್ತಾ ಇದೆ, ಲೇಸಿನೆಸ್ ಇದೆ, ಇವತ್ತೇನೋ ಮಾಡೋಕ್ಕಾಗಲ್ಲ ಅಂತ ಅಂದ್ರೂ ಆ್ಯಸ್ ಅ ಹೋಮ್ ಮೇಕರ್ ಅವ್ರು ಸೈಲೆಂಟಾಗಂತೂ ಕುತ್ಕೊಳ್ಳೋಕ್ಕಾಗಲ್ಲ. ಮನೆಗೆ ಪ್ರೀತಿಯಿಂದ ಅಡುಗೆ ಮಾಡಿ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಬಡಿಸಿದ್ರೇ ಅವ್ರಿಗೊಂಥರ ಫುಲ್ಫಿಲ್ ಆಗಿರುವಂತಹ ಒಂದು ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಸೊ ಅದು ಒಂದು ನಮ್ಮನ್ನು ಮೋಟಿವೇಟ್ ಮಾಡುತ್ತೆ, ಹೆಣ್ಮಕ್ಳನ್ನ ಜಾಸ್ತಿ. ನಾವು ಹಾಗೆಲ್ಲ ಆ ಥರ ಲೇಸಿ ಯಾವುದೇ ಮಾಡಿದ್ರು ಅಡುಗೆಗೆ ಲೇಸಿನೆಸ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ಥರ ಆದಮೇಲೆ ನನ್ನ ಹಸ್ಬೆಂಡ್ಗೆ ನೈಟ್ ಡ್ಯೂಟಿ ಇರುತ್ತೆ. ಅವ್ರು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಪ್ರಗತಿನ ಸ್ಕೂಲ್ ಬಸ್ ಸ್ಟಾಪ್ ಹತ್ರ ಬಿಡೋಕ್ಕೆ ಹೋಗ್ತಾರೆ. ಇನ್ನು ಅಷ್ಟು ಚಳಿಯಲ್ಲಿ ಬಂದಿರ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಜಿಂಜರ್ ಟೀ ಕೊಟ್ಟರೆ ಅವ್ರಿಗೆ ಖುಷಿ ಆಗಿಬಿಡುತ್ತೆ. ಅಂದರೆ ಕೇಳ್ತಾರೆ. ಸೊ ಹಾಗಾಗಿ ನಾನು ಮಾಡ್ತಾಯಿದ್ದೆ. ನಾನು ಮಾಡಿದಾಗ ಅವರೊಂದು ಸ್ವಲ್ಪ ಬಂದುಬಿಟ್ಟು ಅದಕ್ಕೆ ಎಕ್ಸ್ಟ್ರಾ ಹಾಗೆ ಅರ್ಧ ನಾನು ರೆಡಿ ಮಾಡಿದರೆ ಅವ್ರು ಅರ್ಧ ರೆಡಿ ಮಾಡ್ತಾರೆ. ನಂಗೆ ಟೀ ಇಷ್ಟ ಅಂತ ಅವ್ರು ಟೀ ಮಾಡೋದನ್ನ ಸಖತ್ತಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ ಡೇ. ಪ್ರೀತಾ, ಗುಡ್ ಮಾರ್ನಿಂಗ್. ಚಪ್ಪ ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಹೇಳಿ. ಗುಡ್ ಮಾರ್ನಿಂಗ್ ಮಮ್ಮಿ ಹೇಳಿ. ಗುಡ್ ಮಾರ್ನಿಂಗ್ ಗುಮ್ಮ. ಅದಕ್ಕೆ ಬೇಡ ಮಗನೆ ಅಂತ ಹೇಳಿದ್ ನಾನು. ಚಿನ್ನು
ಹಂಗಲ್ಲ ಮಮ್ಮಿ ಲಾಲು ಕಲಪಿಲ್ಲ ಲಾಲಿ ಏನ್ ಮಮ್ಮಿ ಮಾಡೋದಕ್ಕೆ ಎಷ್ಟು ಸಿಂಪಲ್ ಆಗಿತ್ತೋ ಟೇಸ್ಟ್ ಮಾತ್ರ ಅಷ್ಟೇ ಚೆನ್ನಾಗಿರುತ್ತೆ, ನ್ಯೂಟ್ರಿಷನ್ ಕೂಡ ಇರುತ್ತೆ ಸೋಯಾ. ಹಾಗಾಗಿ ನಾನು ಚಪಾತಿ, ಸೋಯಾ ಬುರ್ಜಿ ಮತ್ತು ಸ್ವಲ್ಪ ಕುಕ್ಕುಂಬರ್ ಇತ್ತು, ಅದ್ರ ಮೇಲೆ ಚಾಟ್ ಮಸಾಲ ಹಾಕಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಟ್ಟೆ. ಇನ್ನು ಪಾತ್ರೆ ಎಲ್ಲ ಆವಾಗಲೇ ತೊಳ್ಕೊಂಡ್ಬಿಟ್ಟೆ. ಇನ್ನು ಜಾಸ್ತಿ ಆದರೆ ತುಂಬ ಕಷ್ಟ ಆಗುತ್ತೆ. ಲೇಸಿ ಡೇಸ್ ಅಂತಲ್ಲ, ಹುಷಾರಿಲ್ದಾಗಲೂ ಅಷ್ಟೇ ಸಣ್ಣ ಸಣ್ಣ ಪಾತ್ರೆನೂ ಜಾಸ್ತಿ ಆದಾಗ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ಆವಾಗಿಂದ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇವಾಗೇನೋ ಒಂದಿನ ಫುಲ್ ಡೇ ಮಲಗಿಬಿಟ್ಟು ಏನಪ್ಪ ಕೆಲಸ ಏನಾಯಿತು, ಅದೇನಾಯಿತು, ಇದೇನಾಯಿತು ಅಂತ ಟೆನ್ಷನ್ ತೊಗೊಂಡು ಗಿಲ್ಟಿ ತೊಗೊಳ್ಳೋ ಅಂಥ ಅವಶ್ಯಕತೆ ಏನೂ ಇರೋದಿಲ್ಲ. ಸೊ ಬ್ರೇಕ್ ತೊಗೊಳ್ಳೋದೇನೂ ತಪ್ಪಲ್ಲ. ಒಂದು ಹೇಳ್ತಾರಲ್ಲ, ಆ ವೆಲ್ ರೆಸ್ಟೆಡ್ ಹೋಮ್ ಮೇಕರ್ ಕ್ರಿಯೇಟ್ಸ್ ಹೋಮ್ ಅಂತ. ಹಾಗೆ ನೀವು ಆರಾಮಾಗಿ ರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇಗೆ ನಿಮಗೆ ಒಂದು ಎನರ್ಜಿ ಇರುತ್ತೆ, ಇನ್ನೂ ಚೆನ್ನಾಗಿ ಆರಾಮಾಗಿ ಬ್ಯಾಲೆನ್ಸ್ ಮಾಡ್ಬೋದು. ಅದೇನೋ ನಮಗೆ ಎನರ್ಜಿ ಇಲ್ಲ, ಎನರ್ಜಿ ಡ್ರೈನ್ ಔಟ್ ಆದಂಗೆ ಆಗಿದೆ, ಸುಸ್ತಾಗ್ತಾ ಇದೆ, ಆದರೂ ಬಲವಂತಾಗಿ ಮಾಡ್ಬೇಕಂದ್ರೆ ಸುಮ್ಮನೆ ಇರಿಟೇಟ್ ಆಗ್ತೀವಿ, ಕೋಪ ಮಾಡ್ಕೊಳ್ತೀವಿ, ಎಲ್ಲರ ಮೇಲೆ ಸುಮ್ಮನೆ ಜಗಳ ಮಾಡ್ತೀವಿ. ಸೊ ಒನ್ ಡೇ ತುಂಬ ರೆಸ್ಟ್ ಮಾಡ್ಕೊಳ್ಳಿ. ಇಲ್ಲ ಆ ಡೇನ ನಾನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಅಂದಾಗ ಈ ಥರ ಸಿಂಪಲ್ ಆಗಿ ಜಾಸ್ತಿ ಕೆಲಸ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ತುಂಬ ಡೀಪ್ ಕ್ಲೀನ್ ಮಾಡೋದಕ್ಕಿಂತ ಸಿಂಪಲ್ ಆಗಿ ಸ್ಮಾಲ್ ಟಾಸ್ಕ್ ಥರ ತೊಗೊಂಡು ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಇನ್ನು ಆರೆಂಜ್ ಪೀಲ್ ಪೌಡರ್ ಮಾಡೋಣ ಪ್ರಗತಿಗೆ ಫೇಸ್ ವಾಶ್ಗೆ ಅಂತ ಹೇಳಿಬಿಟ್ಟು ಆರೆಂಜ್ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಡ್ರೈ ಮಾಡೋದಕ್ಕೆ ಇಟ್ಟಿದ್ದೆ. ಅಮ್ಮ ಆ್ಯಕ್ಚುಲಿ ಮನೇಲಿ ಮಾಡಿದ್ರು, ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ಫೇಸ್ ವಾಶ್ ಮಾಡಿದೆ, ಫೇಸ್ ತುಂಬ ಸಾಫ್ಟ್ ಕ್ಲಿಯರ್ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸರಿ ಇಷ್ಟೊಂದು ಆರೆಂಜ್ ಸೀಸನ್ ಇದೆ, ಬಿಸಾಕ್ತಿದ್ದೀವಿ ಎವ್ರಿ ಡೇ ಅಂತ ಹೇಳಿಬಿಟ್ಟು ಹಾಗೆ ಪೆಸ್ಟಿಸೈಡ್ ಮಾಡಿರ್ತಾರೆ ಆರೆಂಜ್ಗೆ, ಅದನ್ನು ತೊಳೆಯೋಕ್ಕೆ ಮುಂಚೆಗೆ ಸೋಡಾದಲ್ಲಿ ನೆನೆಸ್ಬಿಟ್ಟು ಒಂದು 5-10 ನಿಮಿಷ ಆಮೇಲೆ ವಾಶ್ ಮಾಡಿ ಆಮೇಲೆ ಡ್ರೈ ಮಾಡಿ. ಈ ಫ್ಲವರ್ಗೂ ಅಷ್ಟೇ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಇದನ್ನು ನಾನು ರೋಸ್ ಪೌಡರ್ ಮಾಡಿಬಿಟ್ಟು ಫೇಸ್ಗೆ ಯೂಸ್ ಮಾಡೋದಿಲ್ಲ. ದೇವ್ರ ಪೂಜೆಗೆ ಇದು ಧೂಪ ಹಾಕೋದಕ್ಕೆ ಆ ಟೈಮಲ್ಲಿ ಏನಾದರೂ ಪೌಡರ್ ಮಾಡ್ಕೊಳ್ತೀವಲ್ಲ ಅದಕ್ಕೆ ಯೂಸ್ ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅದನ್ನು ವಾಶ್ ಮಾಡಿ ಡ್ರೈ ಮಾಡಿ ಇಡ್ತಾ ಇದ್ದೀನಿ. ಇನ್ನು ರೋಸ್ ವಾಟರ್ ಮಾಡೋದು ಒಂದು ನೋಡ್ತಾ ಇದೆ. ಈ ಥರ ನನಗೇನು ರೆಗ್ಯುಲರ್ ಕೆಲಸ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂದಾಗ ಈ ಥರ ಬೇರೆ ಏನಾದರೂ ಡಿಫ್ರೆಂಟಾಗಿ ಮಾಡೋದು ತುಂಬ ಇಷ್ಟ ಆಗುತ್ತೆ. ಅದು ಒಂಥರ ಇಂಟ್ರೆಸ್ಟ್, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಎವ್ರಿ ಡೇ ಪಾತ್ರೆ ತೊಳಿ, ಕಸ ಗುಡಿಸು, ನೆಲ ಒರೆಸು, ಅಡುಗೆ ಮಾಡೋ ಅನ್ನೋದಕ್ಕಿಂತ ಆ ಒಂದು ಡೇ ನೀವೇನಾದರೂ ಕ್ರಿಯೇಟಿವ್ ಆಗಿ ಮಾಡೋಕ್ಕೆ ಟ್ರೈ ಮಾಡಿ. ಅದು ನಿಮ್ಗೊಂದು ಎನರ್ಜಿ ಕೊಡುತ್ತೆ, ಚೆನ್ನಾಗಿ ಅನಿಸುತ್ತೆ. ಮಮ್ಮಿ ಬನಾನಾ ಯಾವುದೇನೇ ಆದ್ರೂ ಅಷ್ಟೇ ಹುಷಾರಿಲ್ದಲ್ಲೇ ಇದ್ದಾಗ ಹಿಂಗೆ ಮಲ್ಕೊಂಡಾಗ ಪೇಷಂಟ್ ಥರ ಇರೋದಕ್ಕಿಂತ ಏನಾದರೂ ಸ್ವಲ್ಪ ಚೆನ್ನಾಗಿ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಲೇಸಿ ಡೇಸಲ್ಲಿ ರೆಡಿನಾ ಹೆಂಗೆ ಎಂತ ಇಲ್ಲ, ಈ ಥರ ಒಂದು ಒಳ್ಳೆ ಡ್ರೆಸ್ ಹಾಕ್ಕೊಂಡು ಆರಾಮಾಗಿ, ಅಂದರೆ ಸೆಲ್ಫ್ ಕೇರ್ ಅಂತಲೇ ಒಂದು 10 ಮಿನಿಟ್ಸ್ ಎಕ್ಸ್ಟ್ರಾ ಕೊಟ್ಟರೆ ಚೆನ್ನಾಗಿರುತ್ತೆ. ಅದು ಟೀ ಟೈಮ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ಸುಮ್ಮನೆ ಆರಾಮಾಗಿ ಕೂತ್ಕೊಳ್ಳೋದು ಆಗಿರ್ಬೋದು, ಅಥವಾ ಸೆಲ್ಫ್ ಕೇರ್ ಆಗಿರ್ಬೋದು. ಒಂದು ಸ್ವಲ್ಪ ನಮ್ಮ ಒಂದು ರೆಗ್ಯುಲರ್ ಹೆಕ್ಟಿಕ್ ಡೇಸ್ಗೆ ಸ್ವಲ್ಪ ಪಾಸ್ ಕೊಡೋದ್ರಿಂದ ಏನೂ ದೊಡ್ಡ ತಪ್ಪೇನಾಗೋದಿಲ್ಲ, ಇನ್ನೂ ಚೆನ್ನಾಗಿ ಅನಿಸುತ್ತೆ ನಮಗೆ. ಸೊ ಹಾಗಾಗಿ ನಾನು ಏನಾದರೂ ಸಮಥಿಂಗ್ ಬೇರೆ ಥರ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳಿದ್ದು. ಇನ್ನು ಈ ಹೇರ್ ಪ್ಯಾಕ್ ಚೆನ್ನಾಗಿದೆ ಅಂತ ಹೇಳಿ ತರಿಸಿದ್ದೆ, ನನಗೇನು ಅಷ್ಟು ಇಷ್ಟ ಆಗಲಿಲ್ಲ. ಹೋಮ್ ಮೇಡ್ ಹೇರ್ ಪ್ಯಾಕೇ ತುಂಬ ಚೆನ್ನಾಗಿದೆ. ನನಗೆ ಮನೇಲಿ ಮಾಡೋಕ್ಕಾಗಲ್ಲ ಅನ್ನೋ ಟೈಮಲ್ಲಿ ನೀವು ಈ ಥರ ಒಂದು ಪಾಕೆಟ್ ಏನಾದರೂ ತರಿಸ್ಬೋದು. ಬಟ್ ಪ್ರೈಸು 150 ರುಪೀಸ್ ಇತ್ತು. 150ಗೆ ರಾ ಮಟೀರಿಯಲ್ ತೊಗೊಂಡು ಬಂದರೆ ನಾವೇ ಆರಾಮಾಗಿ ಸುಮಾರಾಗಿ ಒಂದಿಷ್ಟು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ಇನ್ನು ಪ್ರೀತಮ್ನ ಸ್ನಾನ ಮಾಡಿಸಿ ಅವನ್ನ ಸ್ವಲ್ಪ ಟಿ ವಿ ಹಾಕಿ ಕೂರಿಸ್ದೆ. ನಾನು ಫ್ರೆಶ್ ಅಪ್ ಆಗಿ ಬರೋ ತನಕ ಅವನು ಆರಾಮಾಗಿ ಟಿ ವಿ ನೋಡ್ತಾನೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಇನ್ನು ಲಂಚ್ಗೆ ನಾನು ತುಂಬ ಸಿಂಪಲ್ಲಾಗಿ ನನ್ನ ಫೇವ್ರೆಟ್ ಅಡುಗೆಯನ್ನು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಆರಾಮಾಗಿ ರೆಡಿ ಆಗ್ತಾಯಿದೆ. ಇಲ್ಲಾಂತಂದರೆ ಗಂಟೆ ನಾವು ಅಡುಗೆ ಮನೇಲಿ ನಿಂತ್ಕೊಂಡು ಅಡುಗೆ ಮಾಡೋ ಕೆಲಸನೂ ಈ ಟೈಮಲ್ಲಿ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ. ಸೊ ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ತೀನಿ. ಇನ್ನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ನಾನು ಫ್ರೂಟ್ಸ್ ತೊಗೊಳ್ತೀನಿ. ಯಾವುದಾದ್ರೂ ಆ್ಯಪಲ್, ಆರೆಂಜ್, ಮನೇಲಿ ಏನಿರುತ್ತೋ ಅದು ಒಂದು 2 ಹಣ್ಣನ್ನು ನಾನು ಪ್ರೀತಮ್ ಇಬ್ಬರು ತೊಗೊಳ್ತೀವಿ ಅಷ್ಟೇ. ಈಗ ಏನಾದರೂ ನೀವು ಆರೆಂಜ್ ಪೀಲ್ ಪೌಡರ್ ಮಾಡ್ತೀನಿ ಅಥವಾ ಲೆಮನ್ ಪೀಲ್ ಪೌಡರ್ ಮಾಡ್ತೀನಿ ಅಂತಂದರೆ ಇವಾಗ ಪೆಸ್ಟಿಸೈಡ್ ಹಾಕ್ತಲೇ ಇರೋ ಯಾವ ಪದಾರ್ಥಗಳು ಬರೋದಿಲ್ಲ. ಸೊ ಆದಷ್ಟು ನಾನು ನಿಮ್ಗೆ ಹೇಳ್ದಂಗೆ ಒಂದು 15 ಮಿನಿಟ್ಸ್ ಬೇಕಿಂಗ್ ಸೋಡಾ ವಿನಿಗರಲ್ಲಿ ನೆನೆ ಹಾಕಿಬಿಟ್ರೆ ಅದು ಆಲ್ಮೋಸ್ಟ್ ಸ್ವಲ್ಪನಾದರೂ ಪೆಸ್ಟಿಸೈಡ್ಸ್ ಎಲ್ಲ ರಿಮೂವ್ ಆಗಿ ಸಿಪ್ಪೆ ಚೆನ್ನಾಗಿರುತ್ತೆ. ನಾವು ತಿನ್ನಬೇಕಾದ್ರೆ ಅಟ್ಲೀಸ್ಟ್ ಆರೆಂಜ್ದು ಸಿಪ್ಪೆನಾದರೂ ತೆಗಿತೀವಿ, ಆ್ಯಪಲ್ದು ಸಿಪ್ಪೆ ತೆಗೆದ್ರೆ ಒಳ್ಳೆಯದು ಅಂತ ನನಗನ್ಸುತ್ತೆ. ನಾನು ಯಾವಾಗಲೂ ಅಷ್ಟೇ ಪ್ರೀತಮ್ಗೆ ಸಿಪ್ಪೆ ತೆಗೆದೇ ಕೊಡೋದು, ಅದು ತುಂಬ ಒಳ್ಳೆಯದು.
ಇನ್ನು ರೈಸ್ಗೆ ಇಟ್ಬಿಟ್ಟು ರಸಮ್ ರೆಸಿಪಿ ಮಾಡ್ತಾಯಿದ್ದೀನಿ. ನನ್ನ ಫೇವ್ರೇಟ್ ವೇಯಲ್ಲಿ ನಾನು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಇನ್ನು ಈ ಥರ ಅಂದಾಗ ನನ್ನ ಹಸ್ಬೆಂಡು ಪಾಪ ಎಲ್ಲ ಟೈಮಲ್ಲೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ನಾನೇ ಕೇಳೇ ಮಾಡಿಸ್ಕೊಂಡ್ಬಿಡ್ತೀನಿ. ನನಗೆ ಈ ಥರ ಆಗ್ತಾಯಿದೆ, ನನಗೆ ಅದೊಂದು ಸ್ವಲ್ಪ ಮಾಡಿಕೊಡಿ, ಇದೊಂದು ಸ್ವಲ್ಪ ಮಾಡಿಕೊಡಿ ಅಂತ. ಅದರಲ್ಲೇನು ತಪ್ಪಿದೆ ಅಲ್ವಾ. ಇನ್ನು ರಸಮ್ ಪೌಡರ್ ಮಾಡ್ಕೊಳ್ಳೋಕ್ಕೆ ಒಣಮೆಣ್ಸಿಕಾಯಿ, ಜೀರಿಗೆ, ಪೆಪ್ಪರ್ ಹಾಕಿ ಚೆನ್ನಾಗಿ ಹುರಿತಾ ಇದ್ದೀನಿ. ಹುರಿಬೇಕಾದ್ರೆ ಸ್ಮೆಲ್ ತುಂಬ ಘಮ ಘಮ ಅಂತ ಬರಬೇಕು, ಎಲ್ಲ ರೋಸ್ಟ್ ಆಗೋ ಥರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕು. ಆವಾಗಲೇ ರಸಮ್ ಪೌಡರು, ರಸಮ್ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡಿದ್ದೀನಿ, ರೋಸ್ಟ್ ಮಾಡಿರೋದೆಲ್ಲ. ಅದ್ರ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ ಹಾಕ್ಕೊಂಡು ತರಿ ಆಗಿ ರುಬ್ಕೊಳ್ತೀನಿ. ಅದು ರುಬ್ಬಾದ್ಮೇಲೆ ಸ್ವಲ್ಪ ಟೊಮೊಟೊ ಕಟ್ ಮಾಡಿ ಇಟ್ಕೊಂಡೆ. ಇನ್ನು ನನ್ನ ಮಗನಿಗೆ ಆ ಉರಿಯೋ ಸ್ಮೆಲ್ಲಿಗೆ ಏನೋ ಮಮ್ಮಿ ಮಾಡಿದ್ದಾರೆ ಅಂತ ಆಲ್ರೆಡಿ ಹಾಜರಾದ. ಏನು ಮಾಡಿದ್ದೀರಾ ಅಂತ ಘಮ ಘಮ ಅಂತ ಇದೆ ಅಂತ. ಆ ರಸಮ್ ಪೌಡರ್ ಸ್ಮೆಲ್ ಹಂಗಿರುತ್ತೆ, ಹೊಟ್ಟೆ ಹಸಿಯೋ ರೇಂಜಿಗೆ ಬರುತ್ತೆ. ಅವ್ನಿಗೆ ಆ ಸ್ಮೆಲ್ಗೆ ಬಂದು ಅವ್ನು ಕೇಳಿದ್ದು. ಇನ್ನು ಅದಕ್ಕೆ ಒಗ್ಗರಣೆ ಹಾಕಿದ್ರೆ ಇನ್ನೂ ಮಸ್ತ್ ಸ್ಮೆಲ್ ಬರುತ್ತೆ. ಒಗ್ಗರಣೆಗೆ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ತರಿಯಾಗಿ ರುಬ್ಬಿದ್ದಂಥ ಮಸಾಲ, ಸ್ವಲ್ಪ ಟೊಮೊಟೊ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಿದ್ನಲ್ಲ ಆ ರಸನೂ ಬಿಟ್ಬಿಟ್ಟು ಕುದಿಸ್ಕೊತೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಹುಣಸೆಹಣ್ಣು ರಸ, ಉಪ್ಪು ಮತ್ತು ಟೊಮೊಟೊ ಇಷ್ಟು. ಇದಾದಮೇಲೆ ನಾನು ಸ್ವಲ್ಪ ಅರಿಶಿನ ಪುಡಿ, ನೀರು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇನ್ನು ಆಲೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ರಸಮ್ ಜೊತೆ ಕಾಂಬಿನೇಷನ್ ಏನು ಏನಾದರೂ ಇಲ್ಲ ಅಂತಂದರೆ ನಮ್ಮ ಮನೇಲಿ ರಸಮ್ ತಿನ್ನಲ್ಲ ಸ್ವಲ್ಪ ನನ್ನ ಹಸ್ಬೆಂಡು. ಹಾಗಾಗಿ ಏನಾದರೂ ಕಾಂಬಿನೇಷನ್ ಮಾಡೋಣ ಅಂತೇಳಿ ಅವ್ರ ಕೈಲೇ ಆಲೂಗೆಡ್ಡೆ ಕಟ್ ಮಾಡಿಸಿತ್ತು. ಇನ್ನು ರಸಮ್ಗೆ ಸ್ವಲ್ಪ ಅರಿಶಿನ, ಎಷ್ಟು ಬೇಕಷ್ಟು ನೀರು, ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿಸ್ಕೊಂಡ್ರೆ ರಸಮ್ ರೆಡಿ. ಇನ್ನು ಅದಕ್ಕೆ ಎಣ್ಣೆ ಇಟ್ಟಿದ್ನಲ್ಲ, ಫಸ್ಟ್ಗೆ ಒಂದು 4-5 ಹಪ್ಪಳ ಕರ್ಕೊಂಬಿಟ್ಟೆ. ಇನ್ನು ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಅರಿಶಿನ ಪುಡಿ, ಖಾರದ ಪುಡಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವು ಇಷ್ಟು ಹಾಕಿ ಕಟ್ ಮಾಡಿಟ್ಟಿದ್ದಂಥ ಆಲೂಗೆಡ್ಡೆ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಆಲೂ ಫ್ರೈ ಆಗೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಲೂ ಫ್ರೈ ರೆಡಿ ಆಯಿತು. ಇಲ್ಲಿ ರಸಮ್ ಕೂಡ ರೆಡಿ ಆಯಿತು. ಇಷ್ಟೇ. ಇದು ರಸಮ್. ಈ ಆಲೂ ಫ್ರೈ ನನ್ನ ಮಗಳು ಫೇವ್ರೇಟ್ ಅಂತ ಹೇಳ್ಬೋದು, ನನ್ನ ಫೇವ್ರೇಟು, ತುಂಬ ಇಷ್ಟ ನನಗೆ. ಸುಮ್ಮನೆ ರೈಸ್ ಜೊತೆಗೆ ಇದಿಷ್ಟು ಒಂದು ರಸಮ್ ಇದ್ಬಿಟ್ರೆ ಹಬ್ಬ ಸಾಕು, ಇನ್ನೇನು ಬೇಡ. ಅದ್ರ ಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಂಡೆ. ಇನ್ನು ಬಿಸಿ ಬಿಸಿ ಅನ್ನಕ್ಕೆ ಈ ರಸಮ್ ಹಾಕ್ಕೊಂಡು, ಆಮೇಲೆ ಸ್ವಲ್ಪ ನಾನು ಮರ್ತೆ ನೋಡಿ ಬೆಲ್ಲ ಹಾಕಿ, ಒಂಚೂರು ಬೆಲ್ಲ ಹಾಕಿದ್ದೀನಿ ರಸಮ್ಗೆ, ಮಿಸ್ ಮಾಡ್ದಂಗೆ ಒಂಚೂರೇ ಚೂರು ಬೆಲ್ಲ ಹಾಕಿ ಈ ಆಲೂಗೆಡ್ಡೆ ಫ್ರೈ, ಹಪ್ಪಳ, ರಸಮ್ ಮೇಲೆ ಸ್ವಲ್ಪ ತುಪ್ಪ, ಹಬ್ಬ ಈಗಲೂ ನನಗೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಯಾವ ಹೋಟೆಲ್ಗೂ ಕಂಪೇರ್ ಮಾಡೋಕ್ಕಾಗ್ದಲೇ ಇರೋ ಅಷ್ಟು ರುಚಿಯಾಗಿ ಬಂದಿರುತ್ತೆ ಈ ರಸಮ್. ಖಂಡಿತ ನೀವು ಟ್ರೈ ಮಾಡಿ. ನಾನು ಈ ಥರನೇ ಸಾಮಾನ್ಯವಾಗಿ ರಸಮ್ ಕ್ವಿಕ್ಕಾಗಿ ಮಾಡ್ಕೊಂಡು ತಿಂದ್ಬಿಡೋದು. ಹೆಂಗಿತ್ತು ಅಂತಂದರೆ ಅಷ್ಟು ಸಖತ್ತಾಗಿತ್ತು, ಹೇಳೋದಕ್ಕಾಗಲ್ಲ. ಸ್ವಲ್ಪ ಹಪ್ಪಳ ಜೊತೆಗೆ ಆಮೇಲೆ ಸ್ವಲ್ಪ ಆಲೂ ಫ್ರೈ ಜೊತೆಗೆ ತಿಂತಾಯಿದ್ರೆ ಸೂಪರ್ ಟೇಸ್ಟ್. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ. ಮಧ್ಯಾಹ್ನದೊತ್ತು ನಾನು ಹೊಟ್ಟೆ ತುಂಬ ಊಟ ಮಾಡ್ತೀನಿ, ಜಾಸ್ತಿ ಊಟ ಮಾಡ್ತೀನಿ. ಸೊ ಅದು ಊಟ ಆಯಿತು. ನೀವು ಖಂಡಿತ ಏನಾದರೂ ಈ ಥರ ನಿಮಗೆ ಹುಷಾರಿಲ್ಲ ಅಂದಾಗ ಈ ರೆಸಿಪಿ ಟ್ರೈ ಮಾಡಿ ನೋಡಿ. ಬೇಗನೂ ಆಗುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಪಾತ್ರೆನೂ ಜಾಸ್ತಿ ಬೀಳೋದಿಲ್ಲ ಇದಕ್ಕೆ. ಸೊ ಊಟ ಎಲ್ಲ ಮುಗಿಸ್ದೆ. ಪ್ರಗತಿ ಅಷ್ಟರೊಳಗೆ ಸ್ಕೂಲಿಂದ ಬಂದ ತಕ್ಷಣ ಪ್ರಗತಿಗೆ ಹಾಕ್ಕೊಟ್ಟೆ. ಇವತ್ತು ಪ್ರಗತಿಗೆ ಒಂದು ಕ್ಲಾಸ್ ಇದೆ, ಭಗವದ್ಗೀತೆಯಲ್ಲಿ ಪ್ರಗತಿ ಪ್ರೇಯರ್ ಇದೆ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟ್ ಟೈಮ್ ಆ್ಯಕ್ಚುಲಿ ರೀಸೆಂಟಾಗೆ ಸ್ಟಾರ್ಟ್ ಮಾಡಿದ್ದು ಭಗವದ್ಗೀತಾ ಕ್ಲಾಸಸ್ಸು. ಅಷ್ಟು ಬೇಗ ನನ್ನ ಮಗಳೂ ಒಂದಿಷ್ಟು ಶ್ಲೋಕ, ಪ್ರೇಯರ್ ಎಲ್ಲ ಕಲ್ತಿರೋದು ನೋಡಿ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಆಮೇಲೆ ಓಕೆ, ಅದು ಶ್ಲೋಕಗಳನ್ನ ಹೇಳೋದು ಕಷ್ಟ ಅಲ್ವಾ, ಭಗವದ್ಗೀತಾ ಶ್ಲೋಕಗಳು. ಸೊ ಅದು ಕೇಳಿಸ್ಕೋಬೇಕು ಅಂತ ಕಾಯ್ತಾ ಇದ್ದೆ. ಅದೇ ಹೇಳ್ತಾ ಇದ್ದೆ, ಟೆನ್ಷನ್ ತೊಗೋಬೇಡ, ಏನಾಗಲ್ಲ, ಎಷ್ಟು ಗೊತ್ತಿರುತ್ತೋ ಅಷ್ಟು ನಾನು ಇನ್ನು ಹಾಗೆ ಹೇಳು, ಬಾಯ್ ಹಾಟ್ ಮಾಡೋ ಅಭ್ಯಾಸ ಬೇಡ ಅಂತ. ಓಕೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಒಂಚೂರು ಅದನ್ನೇ ಹೇಳ್ತಾ ಇದ್ದಿದ್ದು. ಪ್ರಾಕ್ಟೀಸ್ ನಡೀತಾ ಇತ್ತು. ಎಕ್ಸಾಮ್ ಕೂಡ ಏನೊಂದು 1 hour ಕ್ಲಾಸ್ ಅಷ್ಟೇ. ಇಲ್ಲಿ ರೋಸ್ ವಾಟರ್ ಮಾಡ್ತಾಯಿದ್ದೀನಿ. ರೋಸ್ ವಾಟರ್ಗೆ ಈ ಥರ ಒಂದು ಅಂದರೆ ಜಸ್ಟ್ ಟ್ರಯಲ್ ಅಷ್ಟೇ. ನನಗಿದು 100% ಹೀಗೆ ಮಾಡೋದು ಅಂತ ಗೊತ್ತು, ಬಟ್ ಇದು ಬರುತ್ತಾ ಇಲ್ವ ಅಂತ ಗೊತ್ತಿಲ್ಲ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ರೋಸ್ ಪೆಟಲ್ ಹಾಕಿ ನೀರು ಹಾಕಿದ್ದೀನಿ. ಮತ್ತೆ ಒಂದು ಖಾಲಿ ಬೌಲ್ ಇಟ್ಬಿಟ್ಟು ಈ ಥರ ಲಿಡ್ ಕ್ಲೋಸ್ ಮಾಡಿ ಹೈಯಲ್ಲಿ ಇಟ್ಬಿಟ್ಟು ಮತ್ತೆ ಸಿಮ್ ಮಾಡಿಬಿಟ್ಟು ಲಾಸ್ಟಲ್ಲಿ ಆಫ್ ಮಾಡಿಕೊಂಡ್ರೆ ಆ ಹಬೆ ನೀರೆಲ್ಲ ಬಂದುಬಿಟ್ಟು ಆ ಬೌಲ್ ಒಳಗಡೆ ಡ್ರಾಪ್ ಆಗುತ್ತೆ. ಅದೇ ಪ್ಯೂರ್ ರೋಸ್ ವಾಟರು. ಇಲ್ಲಿ ಸ್ವಲ್ಪನೇ ರೋಸ್ ಇದೆ, ನಂಗೆ ಗೊತ್ತು ಜಾಸ್ತಿ ಬರೋದಿಲ್ಲ ಅಂತ. ಜಸ್ಟ್ ಟ್ರಯಲ್ ಮಾಡ್ತಾ ಇದ್ದೀನಿ. ಕರೆಕ್ಟಾಗಿ ಬಂದರೆ ನೆಕ್ಸ್ಟ್ ಟೈಮ್ ಮಾಡಿಕೊಂಡು ಮನೇಲಿ ಫೇಸ್ ಪ್ಯಾಕಿಗೋ, ಪ್ರಗತಿ ಸ್ಕಿನ್ ಕೇರ್ ಎಂತಕ್ಕಾದರೂ ಯೂಸ್ ಮಾಡ್ಕೋಬೋದಲ್ವಾ ಅಂತ ಹೇಳಿಬಿಟ್ಟು ಅದನ್ನು ಟ್ರೈ ಮಾಡಿದೆ. ಇದನ್ನು ನಾವು ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂತಂದರೆ ಈ ಫ್ಲವರ್ ಬಂದುಬಿಟ್ಟು ಪೆಸ್ಟಿಸೈಡ್ ಆಗಿರೋವಂಥದ್ದು. ಮನೆಯಲ್ಲೇ ಔಷಧಿ ಏನು ಹಾಕ್ದಲ್ಲೇ ಬೆಳೀತಾರಲ್ಲ ಆ ರೋಸಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ಇನ್ನು ಈ ಪ್ಲ್ಯಾಂಟ್ ಝೀಝಿ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಖಂಡಿತ ಮನೆ ಒಳಗೆ ಇಡಬೇಕನ್ನೋ ಪ್ಲ್ಯಾಂಟ್ ಏನಾದರೂ ಬೇಕಂದರೆ ಇದನ್ನು ತಂದು ಇಟ್ಕೊಳ್ಳಿ. ಎಷ್ಟು ಒಂದು
ಸುಮಾರು ವರ್ಷ ಆಯ್ತು ಅದು ತೊಗೊಂಡು ಬಂದು ಬಾಡಿಲ್ಲ, ಅಚ್ಚುಕಟ್ಟಾಗಿದೆ. ನನಗೆ ಇದೊಂದು ಪ್ಲ್ಯಾಂಟ್ ತುಂಬ ಇಷ್ಟ ಆಗೋಯಿತು. ಇನ್ನು ಆಯಿತು, ಪ್ರಗತಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂದ್ಕೊಂಡೆ. ಭಗವದ್ಗೀತಾ ಕ್ಲಾಸು ಸ್ಟಾರ್ಟ್ ಆಗೋಯಿತು. ಅದಾದಮೇಲೆ ಮಾಡಿಕೊಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಇಲ್ಲಾಂದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೇ ಬಂದಿದ್ದು ರೋಸ್ ವಾಟರ್, ಪ್ಯೂರ್ ರೋಸ್ ವಾಟರ್ ಇದು. ಸೊ ಇಷ್ಟಿದೆ. ಒಂದಿನಕ್ಕೇ ಅದು ಬಾಲ್ಕನಿಲಿ ಬರೋ ಬಿಸಿಲಿಗೆ ಇಟ್ಟಿರೋದಕ್ಕೆ ಫುಲ್ಲು ಡ್ರೈ ಆಗಿದೆ ಪೆಟಲ್ಸು. ಅದನ್ನು ಇನ್ನೂ ಸ್ವಲ್ಪ ಡ್ರೈ ಮಾಡಬೇಕು. ಆರೆಂಜ್ ಬಂದ್ಬಿಟ್ಟು 3-4 ಡೇಸ್ ಅಂತೂ ಬೇಕಾಗುತ್ತೆ. ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಅಷ್ಟೇ, ನನಗೆ ಏನೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ರೀಸೆಂಟಾಗಿ ನೀವು ನೋಡ್ದಂಗೆ ನಾವು ಹೊರಗಡೆ ಯಾವಲ್ಲೂ ಫುಡ್ ತಿನ್ನೋದಿಲ್ಲ. ತುಂಬ 2025 ಅಂತೂ ನಾವು ಜಾಸ್ತಿ ತಿನ್ನಬಾರ್ದು, ಅಥವಾ ಅನಿವಾರ್ಯ ಅಂತ ಇದ್ದಾಗ ಮಾತ್ರ ತಿನ್ನಬೇಕು, ಇಲ್ಲಾಂದರೆ ತಿನ್ನಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಇನ್ನು ಹೊರಗಡೆನೂ ಕೊಡ್ಸಲ್ಲ, ಮನೇಲೂ ನಾವೇನೂ ಮಾಡಲ್ಲ ಅಂತ ಅಂದಾಗ ಮಕ್ಕಳಿಗೆ ಅದು ಕಷ್ಟ ಆಗುತ್ತೆ. ಹೊರಗಡೆ ನೋಡ್ತಾರೆ, ಟಿ ವಿಲಿ ನೋಡ್ತಾರೆ, ಅದೆಲ್ಲ ಅವ್ರಿಗೆ ಕ್ರೇವಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತೇಳಿ ನಾನು ಮನೇಲಿ ಈ ಥರ ಎಲ್ಲ ಟ್ರೈ ಮಾಡ್ತೀನಿ. ಗಾರ್ಲಿಕ್ನ ತುರಿದ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಣ್ಣೆ, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ, ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ಸ್ವಲ್ಪ ಬಿಸಿ ಆಗಿಬಿಟ್ಟು ಮೆಲ್ಟ್ ಆಗುತ್ತಲ್ಲ, ಚೆನ್ನಾಗಿ ಒಂಥರ ಪೇಸ್ಟ್ ಆಗುತ್ತೆ. ಇನ್ನು ಅದನ್ನು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡ್ಕೊಂಡ್ಬಿಟ್ಟು, ಇಲ್ಲ ಆಟಾ ಬ್ರೆಡ್ ಯೂಸ್ ಮಾಡ್ತಾ ಇರೋದು. ಎಲ್ಲ ಬ್ರೆಡ್ಡಲ್ಲೂ ಸ್ವಲ್ಪನಾದರೂ ಇದ್ದೇ ಇರುತ್ತೆ, ಇನ್ನೂ ಮಾಡೋಕ್ಕಲ್ಲ, ಹೋಮ್ ಮೇಡೇ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಸ್ವಲ್ಪ 1 ಲೇಯರ್ ಅಷ್ಟೇ ಅಪ್ಲೈ ಮಾಡಿ ಅದ್ರ ಮೇಲೆ ಚೀಸ್ ಹಾಕಿಬಿಟ್ಟು ತವ ಮೇಲೆ ಲಿಡ್ ಕ್ಲೋಸ್ ಮಾಡಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಬೇಕಷ್ಟೇ. ಸಿದೋಗಬಾರ್ದು, ಕ್ರಿಸ್ಪಿ ಆಗಬೇಕಷ್ಟೇ. ಚಿಲ್ಲಿ ಗಾರ್ಲಿಕ್ ಬ್ರೆಡ್ ರೆಡಿ ಆಯಿತು. ಇದೇ ಚಿಲ್ಲಿ ಗಾರ್ಲಿಕ್ ಬ್ರೆಡ್ ಹೊರಗಡೆ ಹೋದರೆ ತುಂಬ ಕಾಸ್ಟ್ಲಿ ಬೀಳುತ್ತೆ. ಇವಾಗ ಪ್ರಗತಿದು ಭಗವದ್ಗೀತಾ ಕ್ಲಾಸು ಸ್ಟಾರ್ಟ್ ಆಯಿತು. I can see Pragati smilingly waiting to start the prayers. Correct? Okay, Pragati. All yours. Start the class with prayers. Hare Krishna. Om Namo Bhagavate Vasudevaya. Om Namo Bhagavate Vasudevaya. Om Namo Bhagavate Vasudevaya. ओम अज्ञानां तिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. नमो विष्णुपादाय कृष्णकृष्णाय भूतले श्रीमती भक्तिवेदान्त स्वामी इति नामिने. नमस्ते सरस्वती देवी गौरवाणी प्रचारिणे निर्विशेष शून्यवादी पाश्चर्य जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद. हरे कृष्ण 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 हरे हरे, हरे राम 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 हरे हरे. हरे कृष्ण 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 हरे हरे, हरे राम 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 हरे हरे. Hari Bol. Very nice, very nice. Thank you. बहुत अच्छा अटेम्प्ट था आपका. आपने अच्छा प्रयास किया और बहुत अच्छे से प्रेयर किया. तो इसके बाद हम all are here. ಹಾಗೆ ಇವಾಗ ಇನ್ನೂ ಕಲಿತಾ ಇರೋದು. ಒಂದು ಪದ ಮಾತ್ರ ಅದು ನನಗೆ ಎಷ್ಟು ಹೇಳಿದ್ರು ನೆನಪು ಬರ್ತಾ ಇಲ್ಲ ಅಂತ ಹೇಳಿದ್ದು, ಅಲ್ಲಿ ಪದದಲ್ಲಿ ಮಿಸ್ಟೇಕ್ ಆಯಿತು. ಸೊ ಪರವಾಗಿಲ್ಲ, ಈಗ ಕಲಿತಾ ಇರೋದು ಅಟ್ಲೀಸ್ಟ್ ಇಷ್ಟಾದರೂ ಕಲಿತಾ ಇದ್ದಾರಲ್ಲ ಅಂತ ಖುಷಿ ಇದೆ. ಯಾವುದೇ ಕ್ಲಾಸಸ್ನ ಜಾಯಿನ್ ಮಾಡಿದ್ರು ಇಂಟ್ರೆಸ್ಟಿಂದ ಕೂತ್ಕೊಂಡು ಪಾಠ ಕೇಳೋದಿದೆಯಲ್ಲ, ಅದು ಬೇಕು. ಇದೇ ಕಲಿಬೇಕು, ಇದರಲ್ಲೇ ನೀನು ಪಾಸ್ ಆಗಬೇಕು, ಇಷ್ಟೇ ಪರ್ಸೆಂಟೇಜ್ ಬರಬೇಕು ಅನ್ನೋದಕ್ಕಿಂತ ಅವ್ರಿಗೆ ಏನೇನು ಇಷ್ಟ ಇದೆಯೋ ಅದರಲ್ಲಿ ನಾವು ಮುಂದಕ್ಕೆ ಹಾಕೋದು ತುಂಬ ಒಳ್ಳೆಯದು. ಸೈನ್ಸು, ಸೋಷಿಯಲ್ಲು, ಮ್ಯಾಥ್ಸು ಈ ಥರದಲ್ಲೇ ನೀವು ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು ಅನ್ನೋ ಯಾವ ಎಕ್ಸ್ಪೆಕ್ಟೇಷನ್ನು ನಾನು ನನ್ನ ಮಗಳಲ್ಲಿ ಇದುವರೆಗೂ ಇಟ್ಕೊಂಡಿಲ್ಲ. ಅದೆಲ್ಲ ಒಂದು ಹಂತದಲ್ಲಿ ಇತ್ತು, ಅದೆಲ್ಲ ನನ್ನ ತಲೆಯಿಂದ ತೆಗೆದುಬಿಟ್ಟು ಈಗ ಆರಾಮಾಗಿದ್ದೀನಿ. ಇನ್ನು ಜಿಂಜರ್ ಟೀ ಮಾಡೋದಕ್ಕೆ ಜಿಂಜರ್ನ ಚೆನ್ನಾಗಿ ಬಾಯ್ಲ್ ಮಾಡಿ ಅದು ಸ್ವಲ್ಪ ಚೆನ್ನಾಗಿ ಕಲರೆಲ್ಲ ಚೇಂಜ್ ಆದಮೇಲೆ ಅದನ್ನು ಗ್ಲಾಸ್ಗೆ ಹಾಕ್ಕೊಂಡು ಒಂದು 4-5 ಹನಿ ನಿಂಬೆ ಹಣ್ಣಿನ ರಸ, ಅದಕ್ಕೆ ಎಷ್ಟು ಬೇಕಷ್ಟು ಸ್ವೀಟಿಗೆ ತಕ್ಕಷ್ಟು ಜೇನುತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಜಿಂಜರ್ ಲೆಮನ್ ಟೀ ರೆಡಿ ಆಯಿತು. ಅದ್ರ ಜೊತೆಗೆ ಗಾರ್ಲಿಕ್ ಬ್ರೆಡ್, ಚೀಸಿ ಗಾರ್ಲಿಕ್ ಬ್ರೆಡ್. ಸೊ ಸಖತ್ ಕಾಂಬಿನೇಷನ್. ಇಬ್ಬರು ಕೂಡ ಆರಾಮಾಗಿ ಕೂತ್ಕೊಂಡು ನಮ್ಮನೇಲಿ ಫಸ್ಟೇ ಖಾಲಿ ಮಾಡಿದ್ರು, ನಾನು ಆಮೇಲೆ ಕುಡಿದೆ.
ಒಂದು ಫ್ಯಾಮಿಲಿಗೆ ಒಂದು ಹ್ಯಾಪಿ ಈವ್ನಿಂಗ್ ಬೇಕು ಅಂತಂದರೆ ಒಂದು ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ ಇದ್ಬಿಟ್ರೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರನಾದ್ರೂ ನಾನು ಸಂಜೆ ಹೊತ್ತು ಆದಷ್ಟು ಆದಾಗ ನಾನು ಟ್ರೈ ಮಾಡ್ತೀನಿ ಏನಾದರೂ ಸ್ನ್ಯಾಕ್ಸ್ ಮಾಡೋದಕ್ಕೆ ಟೀ ಜೊತೆಗೆ. ಆ ಮಕ್ಳಿಗೂ ಎಂಜಾಯ್ ಮಾಡೋದಕ್ಕೆ ಆಗುತ್ತೆ, ನಾವು ಕೂಡ ಎಂಜಾಯ್ ಮಾಡ್ಕೊಂಡು ತಿನ್ಬಹುದಲ್ವಾ. ಸೊ ಹಾಗಾಗಿ ಇನ್ನು ಈವ್ನಿಂಗಿಗೆ ನಾನು ಈ ಥರ ಸಿಂಪಲಾಗಿ ಗಾರ್ಲಿಕ್ ಬ್ರೆಡ್ ಮಾಡಿದೆ. ಇದಕ್ಕೇನು ಜಾಸ್ತಿ ಟೈಮ್ ಆಗೋಲ್ಲ, ಇಂಗ್ರೀಡಿಯೆಂಟ್ಸ್ ರೆಡಿ ಇದ್ದರೆ ಕ್ವಿಕ್ಕಾಗೆ ಆಗಿಬಿಡುತ್ತೆ. ಬ್ರೆಡ್, ಬಟರ್ ಮತ್ತು ಗಾರ್ಲಿಕ್ ಇಷ್ಟೇ. ಇನ್ನು ಇದನ್ನೆಲ್ಲ ಎತ್ತು ಒಳಗಡೆ ಇಡ್ತಾ ಇದ್ದೀನಿ. ಸೊಳ್ಳೆ ಜಾಸ್ತಿ ಇದೆ ನಮ್ಮ ಅಪಾರ್ಟ್ಮೆಂಟಲ್ಲಿ, ವಿಂಡೋ ಕ್ಲೋಸ್ ಮಾಡ್ಕೊಂಬಿಡ್ಬೇಕು ನಾವು. ಸಾಯಂಕಾಲ ಏನು ಕೆಲಸ ಮಾಡ್ತೀವೋ ಬಿಡ್ತೀವೋ ನಮ್ಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ವಿಂಡೋ ಓಪನ್ ಇರುತ್ತೆ ಏನಿದೆ ಅದೆಲ್ಲ ಪಟ್ಟಂತ ಕ್ಲೋಸ್ ಮಾಡೋ ಕೆಲಸ ಅಂತೂ ಮಾಡ್ತೀವಿ. ಇನ್ನು ನೈಟ್ಗೆ ನಾನು ಸಿಂಪಲಾಗಿ ಡಿನ್ನರ್ ಮಾಡ್ತಾಯಿದ್ದೀನಿ. ಮಾಡಿಲ್ಲ ಅಂದರೂ ಆಗುತ್ತೆ, ಬಟ್ ನಮಗೆ 2 ಟೈಮ್ ಊಟ ಓಕೆ, ಬಟ್ ಪ್ರೀತಮ್ಗೆ ಆ ಥರ ಆಗೋದಿಲ್ಲ, ಅವನಿಗೆ 3 ಟೈಮ್ ಊಟ ಬೇಕೇ ಬೇಕು. ಇನ್ನು ರಸಮ್ ರೈಸ್ ಮತ್ತೆ ತಿನ್ಸೋಕ್ಕಾಗಲ್ಲ ನೈಟ್ಗೆ, ಇರಲೂ ಇಲ್ಲ. ನಾನು 1 ಟೈಮ್ ಕರೆಕ್ಟಾಗಿ ಮಾಡಿದ್ದೆ. ಇನ್ನು ದಾಲ್ ಕಿಚಡಿ ಕ್ವಿಕ್, ಇದು ನನ್ನ ಫೇವ್ರೇಟ್ ರೆಸಿಪಿ. ಈಸಿಯಾಗಿ ನನಗೆ ಏನೂ ಮಾಡೋಕ್ಕಾಗಲ್ಲ ಅಂದಾಗ ಈ ರೆಸಿಪಿ ಮಾಡ್ಕೊಂಡ್ಬಿಡ್ತೀನಿ. ನಾನು ಅಕ್ಕಿ ಸ್ವಲ್ಪ ಹೆಸರುಬೇಳೆನ ಚೆನ್ನಾಗಿ ವಾಶ್ ಮಾಡಿ ನೆನೆಹಾಕಕ್ಕೆ ಇಟ್ಟಿದ್ದೀನಿ. ಜಾಸ್ತಿ ಕಟ್ಟಿಂಗ್ ಮಾಡೋದು ಜಾಸ್ತಿ ಇದು ಏನೂ ಇಲ್ಲ, ಈರುಳ್ಳಿ ಹಾಕಲ್ಲ, ಏನು ಟೊಮೊಟೊ ಹಾಕಲ್ಲ, ಏನೂ ಇಲ್ಲ. 1-2 ಕ್ಯಾರೆಟ್ ಇತ್ತು, ಸ್ವಲ್ಪ ಬೀನ್ಸು ಮತ್ತು ಬ್ರಿಂಜಾಲ್ ಫ್ರೈ ಮಾಡೋಣ ಅಂತ ತೊಗೊಂಡೆ, ಬೇಡ ಅಂತ ಅನ್ನಿಸ್ತು, ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಗೆ ಎತ್ತಿಟ್ಟೆ, ನಾಳೆ ಆಗುತ್ತೆ ಅಂತ. ಇನ್ನು ಕ್ಯಾರೆಟು ಬೀನ್ಸ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ಬಟಾಣಿ ಇತ್ತು, ಬೇಕಂದರೆ ಅದನ್ನು ಹಾಕ್ಬೋದು, ಆಲೂಗೆಡ್ಡೆ, ಬಟಾಣಿ, ಕ್ಯಾರೆಟು, ಬೀನ್ಸು ಆ ಥರ. ನನಗೆ ಅದೆಲ್ಲ ಟೈಮ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಇಷ್ಟೇ ಮಾಡಿಕೊಂಡೆ. ಎಣ್ಣೆ, ಜೀರಿಗೆ, ಸ್ವಲ್ಪ ಹಿಂಗು, ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದಂಥ ಬೆಳ್ಳುಳ್ಳಿ, ಶುಂಠಿ, ಆಲ್ರೆಡಿ ನೀವು ಪೇಸ್ಟ್ ಮಾಡಿಟ್ಟಿದ್ರೆ ಅದನ್ನೇ 1 ಸ್ಪೂನ್ ಹಾಕೊಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಸೀಳು ಹಾಕಿದ್ದೀನಿ, ಕಟ್ ಮಾಡಿಟ್ಟಿದ್ದಂಥ ತರಕಾರಿ, ಖಾರದ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಅರಿಶಿನ, ಉಪ್ಪು, ಇದಿಷ್ಟೇ ಮಸಾಲೆ ಹಾಕಿದ್ದೀನಿ. ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಬೇಳೆ ಮತ್ತು ಅಕ್ಕಿಯನ್ನು ನೆನಾಕಿದ್ದೆ, ಅಕ್ಕಿ. ಸೊ ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಮಧ್ಯಾಹ್ನ ಡೀಪ್ ಫ್ರೈ ಮಾಡಿದ್ನಲ್ಲ ಹಪ್ಪಳ, ಮತ್ತೆ ಡೀಪ್ ಫ್ರೈ ಮಾಡೋದಕ್ಕೆ ಆಯಿಲೆಲ್ಲ ಯೂಸ್ ಮಾಡೋದು ಬೇಡ ಅಂತ ತವ ಮೇಲೆ ಫ್ರೈ ಮಾಡಿ ಕೊಟ್ಟೆ. ಇಷ್ಟೇ. ದಾಲ್ ಕಿಚಡಿ ಜೊತೆಗೆ ಈ ಹಪ್ಪಳ ಸಖತ್ತು ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೇಟಲ್ಲಿ ಫೇವ್ರೇಟ್ ಇದು ಒಂದೇ. ನಾನು ಹೋಟೆಲ್ಗೆ ಹೋಗಲಿ ಎಲ್ಲೇ ಹೋಗಲಿ ಒಂದು ದಾಲ್ ಕಿಚಡಿ ತಿಂದ್ಬಿಟ್ಟು ಸುಮ್ಮನೆ ಆಗ್ತೀನಿ. ನನಗೆ ತುಂಬ ಇಷ್ಟ ಆಗುತ್ತೆ. ಇದನ್ನು ತುಂಬ ವೆರೈಟಿಯಲ್ಲಿ ಮಾಡ್ಕೋಬೋದು. ಇವತ್ತು ನಾನು ಮಾಡಿರೋದು ಸಿಂಪಲ್. ಅದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಬಿಸಿ ಬಿಸಿ ಇದ್ದಾಗಲೇ ಹಪ್ಪಳ ಜೊತೆ ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಬೇಕಂತಂದರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಮಾಡಿಲ್ಲ. ಇನ್ನು ಹೋಮ್ ಮೇಕಿಂಗ್ ಅನ್ನೋದು ಯಾವತ್ತೂ ಅಷ್ಟೇ ಪರ್ಫೆಕ್ಷನ್ ಅಲ್ಲ. ಹೋಮ್ ಮೇಕಿಂಗ್ ಮನೆ ಮೇಂಟೈನ್ ಮಾಡೋದು, ಮನೆಯಲ್ಲಿ ಹೌಸ್ ವೈಫ್ ಹಾಕಿ ಕುತ್ಕೊಳ್ಳೋದು ಪರ್ಫೆಕ್ಟ್ ಅಲ್ಲ. ನಮ್ಮ ಪ್ರೀತಿ, ನಾವೆಷ್ಟು ಕಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅನ್ನೋ ರೀತಿ ಮೇಲೆ ಇದೆಲ್ಲ ಇರುತ್ತೆ. ಪರ್ಫೆಕ್ಷನ್ ಏನೂ ಕೇಳೋದಿಲ್ಲ, ನಾವೆಷ್ಟು ಕಾಮಾಗಿ ಇದನ್ನು ಹ್ಯಾಂಡಲ್ ಮಾಡ್ತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೆ ಆದಷ್ಟು ನೀವು ಕಾಮಾಗಿ ಕೆಲಸ ಇವತ್ತಲ್ಲ ನಾಳೆ ಅಲ್ಲ ನಾಡ್ದು ಕೂಡ ಮಾಡ್ಕೋಬೋದು. ಸ್ಲೋ ಡೇಸ್ನ ಕೂಡ ಎಂಜಾಯ್ ಮಾಡಿ, ಅದೆಲ್ಲ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತಿನ ಮೋಟಿವೇಶನ್ ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಪ್ಲೀಸ್ ಸಬ್ಸ್ಕ್ರೈಬ್. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ.